ಮತ್ತೊಂದು ಫೈಟ್ ಟಾಸ್ಕ್ ಅನ್ನ ನೀಡಿದ್ದಾರೆ. 2 ಟೀಮ್ಗಳನ್ನಾಗಿ ವಿಂಗಡಿಸಿ ಮನೆಯಲ್ಲಿ ದೊಡ್ಡ ರಾದಂತವನ್ನೇ ಮಾಡಿಟ್ಟಿದ್ದಾರೆ ಬಿಗ್ ಬಾಸ್ ಅವರು. ಅದೇನಂತ ಹೇಳಿ ಈ ವಿಡಿಯೋದಲ್ಲಿ ನಾವು ನೋಡೋಣ. ಹೌದು, ಹೋದ ವಿಡಿಯೋಗೆ ಸಿಕ್ಕಾಪಟ್ಟೆ ಒಳ್ಳೆಯ ಒಂದು ರೆಸ್ಪಾನ್ಸ್ ಅನ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಈಗ ಬಿಗ್ ಬಾಸ್ ಮನೆಯಲ್ಲಿ 2 ಟೀಮ್ಗಳನ್ನಾಗಿ ಮಾಡಿದ್ದಾರೆ. ಕರ್ನಾಟಕ ಖದರ್ ವರ್ಸಸ್ ಕರುನಾಡ ಕಿಲಾಡಿಗಳು ಅಂತ ಹೇಳಿ. ಕರ್ನಾಟಕ ಖದರ್ ನಲ್ಲಿ ಹನುಮಂತ ಹಾಗೆ ಅವನ ಫ್ರೆಂಡ್ ಧನರಾಜು, ಐಶ್ವರ್ಯ, ರಜತ್ ಹಾಗೆ ಮೋಕ್ಷಿತಾ ಇದ್ದಾರೆ. ಸೊ ಕರುನಾಡ ಕಿಲಾಡಿಗಳಲ್ಲಿ ಚೈತ್ರ, ತ್ರಿವಿಕ್ರಮ್, ಭವ್ಯ, ಮಂಜಣ್ಣ ಹಾಗೂ ನಮ್ಮ ಗೌತಮಿ ಅವರು ಇದ್ದಾರೆ. ಸೊ ಎಲ್ಲ ಯಾರ್ಯಾರು ಫೇವರೇಟ್ ಆಗಿದ್ದಾರೋ ಅವರ ಒಂದು ಗ್ರೂಪ್ಗಳಾಗಿ ಮಾಡಿ ಕಳಿಸಿದ್ದಾರೆ. ಸೊ 2 ಗುಂಪುಗಳಾಗಿದ್ದಾವೆ. ಆದರೆ ಇಲ್ಲಿ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ಬಾಲ್ ಅನ್ನ ಥ್ರೋ ಮಾಡೋದು, ಅದ್ರ ಜೊತೆಗೆ ಲೈನ್ ಅನ್ನ ಕ್ರಾಸ್ ಮಾಡುವಂತದ್ದು. ಸೊ ಒಂದು ಬಾರಿ ಹುಡುಗರು ಆಡಬೇಕು, ಮತ್ತೊಂದ್ಸಲ ಹುಡುಗಿರು ಆಡಬೇಕು ಅಂತ ಹೇಳಿ. ಸೊ ಹುಡುಗರ ಆಟ ಸಿಕ್ಕಾಪಟ್ಟೆ ರ್ಯಾಶ್ ಆಗಿರುತ್ತೆ. ತ್ರಿವಿಕ್ರಮ್ ಹಾಗೂ ರಜತ್ ಅವರ ನಡುವೆ ನಡೆದಂತಹ ಕಾಳಗ ಸಿಕ್ಕಾಪಟ್ಟೆ ಜೋರಾಗಿತ್ತು. ಒಬ್ಬರನ್ನೊಬ್ರು ಎತ್ತಿ ಬಿಸಾಕ್ತಿರೋದಂತ ನೋಡಿದೀವಿ. ಜೊತೆಗೆ ಧನರಾಜ್ ಅವರು ಮಂಜಣ್ಣನಿಗೆ ಒಂದು ಪಂಚ್ಗಳನ್ನ ಕೊಡ್ತಿದ್ದು, ಅವ್ರ ಜೊತೆಗೆ ಆಡ್ತಿದ್ದು ಕೂಡ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಸೊ ಈಗ ಉಸ್ತುವಾರಿಯಾಗಿ ಚೈತ್ರ ಮತ್ತೆ ಹನುಮಂತನನ್ನ ವಹಿಸಲಾಗಿತ್ತು. ಬಟ್ ಈಗ ಆಟದಲ್ಲಿ ಧನರಾಜನ ನಾವು ನೋಡ್ಕೊತಾ ಬಂದ್ರೆ ಬಾಲನ್ನ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟು ಇಟ್ಕೊಳಕ್ ನೋಡಿದ್ರು ಕೂಡ 1 ಪಾಯಿಂಟ್ ಅನ್ನ ಗಳಿಸ್ಲಿಕ್ಕೆ ಆಗ್ಲಿಲ್ಲ. ಸೊ ಧನರಾಜ್ ಅವ್ರದ್ದು ಟೀಮು, ರಜತ್ ಅವರ ಟೀಮು. ನಂತರ ರಜತ್ ಅವರಿಗೆ ಸಿಟ್ಟು ಬರುತ್ತೆ, ಸೋತ್ಬಿಟ್ವಿ ಅಂತ ಹೇಳಿ. ನೆಕ್ಸ್ಟ್ ಹುಡುಗಿರ ಟೀಮ್ ನಡಿಬೇಕಾದ್ರೂ ಕೂಡ ಅಷ್ಟೇ. ಸೊ ಇಲ್ಲಿ ಹುಡುಗಿರ ಟೀಮಲ್ಲೂ ಕೂಡ ತ್ರಿವಿಕ್ರಮ್ ಅವರ ಟೀಮ್ ಸಿಕ್ಕಾಪಟ್ಟೆ ರ್ಯಾಶ್ ಆಗಿ ಆಡ್ಬಿಟ್ಟು ಗೆದ್ದು ಬಿಡತ್ತೆ. ತ್ರಿವಿಕ್ರಮ್ ಹಾಗೂ ಭವ್ಯ ಅವರ ಜೋಡಿ ಒಂದ್ ಕಡೆ ಆದ್ರೆ, ಮಂಜಣ್ಣ ಮತ್ತೆ ನಮ್ಮ ಗೌತಮಿ ಅವರ ಜೋಡಿನೂ ಒಂದ್ ಕಡೆ ಆಗಿರ್ತಿತ್ತು. ಗೌತಮಿ ಅವರಿಗೆ ಆಲ್ರೆಡಿ ರಜತ್ ಅವರ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟಿದ್ದ ಕಾರಣಕ್ಕೆ ಹೆವಿ ರ್ಯಾಶ್ ಆಗಿ ಆಡಿ ರಜತ್ ಅವರ ಟೀಮ್ಗೆ 1 ಪಾಯಿಂಟ್ ಕೂಡ ಸಿಗದೆ ಇರೋ ರೀತಿಯಲ್ಲಿ ಗೆದ್ದು ಬೀಗ್ತಾರೆ. ಸೊ ಹೌದು, ಐಶ್ವರ್ಯ ಅವರ ಟೀಮ್ ಸಂಪೂರ್ಣವಾಗಿ ಸೋತ್ ಹೋಗುತ್ತೆ. ಭವ್ಯ ಹಾಗೆ ಗೌತಮಿ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾರೆ, 5 ಪಾಯಿಂಟ್ಗಳನ್ನ ತಕ್ಕೊಡ್ತಾರೆ. ಜೊತೆಗೆ ರಜತ್ ಅವರ ಟೀಮ್ಗೆ 0 ಪಾಯಿಂಟ್ ಹಾಕೋಗುತ್ತೆ. ಸೊ ಉಸ್ತುವಾರಿಯಾಗಿದ್ದಂತಹ ಚೈತ್ರ ಮತ್ತೆ ಹನುಮಂತ್ ಅವರು ಸ್ಪಷ್ಟವಾಗಿ ಘೋಷಣೆಯನ್ನ ಮಾಡ್ತಾರೆ, ರಜತ್ ಅವರ ಟೀಮ್ ಸಂಪೂರ್ಣವಾಗಿ ಸೋತ್ ಹೋಗಿದೆ ಅಂತ ಹೇಳಿ. ಸೊ ಇಲ್ಲಿ ಗೌತಮಿ ಮತ್ತೆ ಮಂಜಣ್ಣ ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಮಾಡ್ತಾರೆ. ಅದ್ರ ಜೊತೆಗೆ ಭವ್ಯ ಮತ್ತೆ ತ್ರಿವಿಕ್ರಮ್ ಕೂಡ ಎಂಜಾಯ್ಮೆಂಟ್ ಮಾಡ್ತಾರೆ. ಒಬ್ರೊಬ್ರು ಅಪ್ಕೊಂಡು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾರೆ. ಇವರ ಮಕ್ಕಳು ನೋಡೋಕ್ಕಾಗಲ್ಲ ರಜತ್ ಅವರ ಟೀಮ್ ಇಂದು. ಬಟ್ ಈಗ ನಾಮಿನೇಷನ್ ಪ್ರಕ್ರಿಯೆ ನಡೀತದೆ. ಇದರಲ್ಲಿ ಯಾರು ಗೆಲ್ತಾರೋ ಅವರು ಮಾತ್ರ ನಾಮಿನೇಷನ್ಗೆ ಹೆಸರುಗಳನ್ನ ತಗೋಬೇಕು ಅನ್ನೋದೊಂದು ಟಾಸ್ಕ್ ಅನ್ನ ಕೊಟ್ಟಿರೋ ಕಾರಣದಿಂದ ತ್ರಿವಿಕ್ರಮ್ ಅವರ ಟೀಮು ಇನ್ನು ಉಳಿದಂತಹ ಟೀಮ್ ಇಂದ ನಾಮಿನೇಷನ್ಗೆ ಹೆಸರುಗಳನ್ನ ತಗೋತಾ ಇದೆ. ಸೊ 1 ಸೈಡ್ ನಾಮಿನೇಷನ್ ಈ ವಾರ ನಡೀತಿದೆ. ವೋಟ್ ಹಾಕಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ಗಳನ್ನ ನೀವೇ ಉಳಿಸ್ಕೋಬೇಕಾಗತ್ತೆ.